ಮಕರ ರಾಶಿಯವರಿಗೆ ಒಂದು ಅದ್ಭುತವಾದಂತಹ ಸ್ವಪ್ನ ಬಲ, ಕನಸಿನ ಶಕ್ತಿಯ ಬಗ್ಗೆ ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟು. ದಯವಿಟ್ಟು ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ ಈ ವಿಡಿಯೋನ. ಯಾಕೆಂದರೆ ಸ್ವಪ್ನಗಳು, ಕನಸಿದೆಯಲ್ಲ, ಕನಸಿನ ಶಕ್ತಿ ಮಕರ ರಾಶಿಯವರಿಗೆ ಯಾವ ರೀತಿಯಲ್ಲಿ ಪಾಸಿಟಿವ್ ಆಗ್ಬೋದು, ಮಾಡ್ಕೊಳ್ಬಹುದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಯಾಕೆಂದರೆ ಈ ಕೆಟ್ಟ ಕನಸು ಅಥವಾ ಭಯ ಇದೆಲ್ಲ ಜಾಸ್ತಿ ಆಗಿರುತ್ತೆ. ದುಸ್ವಪ್ನಗಳು, ಕೆಟ್ಟ ಕನಸುಗಳು ಬಿದ್ದು ತುಂಬ ನೆಗೆಟಿವ್ ಅನುಭವಿಸ್ತಾ ಇರ್ತಾರೆ ಕಷ್ಟಗಳನ್ನು. ಮಕರ ರಾಶಿಯವರು ಬಹಳ ಶಿಸ್ತಿರ್ತಕ್ಕಂಥವ್ರು. ಏನೇ ಲೇಜಿನೆಸ್ ಇದ್ದರೂ ಕೂಡ ಶಿಸ್ತನ್ನು ಇಟ್ಕೊಂಡಿರ್ತಕ್ಕಂಥವ್ರು, ಹೊಣೆಗಾರಿಕೆ, ಜವಾಬ್ದಾರಿಯುತವಾದಂತಹ ಮನುಷ್ಯರಾಗಿರ್ತಾರೆ. ತುಂಬ ಜವಾಬ್ದಾರಿ ಇರುತ್ತೆ ನಮಗೆ. ಆದರೆ ಒತ್ತಡ, ಚಿಂತೆ, ಒಳಗೆ ಭಯ, ಇದೆಲ್ಲ ಬಹಳ ಸಮಸ್ಯೆಗಳನ್ನು ಕೊಡ್ತಾ ಇರುತ್ತೆ ಮಕರ ರಾಶಿಯವರಿಗೆ. ಅದರಲ್ಲೂ ಮುಖ್ಯವಾಗಿ ದುಸ್ವಪ್ನಗಳು. ಏನಕ್ಕೆ ಬರುತ್ತೆ ಕೆಟ್ಟ ಕನಸು? ಈ ಕೆಟ್ಟ ಕನಸುಗಳು ಬರುವ ಮೂಲ ಕಾರಣ ಹಲವಾರು ಇರ್ತದೆ. ನೀವೆಲ್ಲೋ ಕೆಟ್ಟ ಜಾಗಗಳಿಗೆ ಹೋಗಿರಬಹುದು, ಮಾಟಮಂತ್ರಗಳಾಗಿರಬಹುದು, ಅಥವಾ ನಿಮ್ಮಲ್ಲಿನ ಆತಂಕಗಳಾಗಿರಬಹುದು, ಗ್ರಹಚಾರ ಆಗಿರಬಹುದು. ಅದೇನೇ ಆಗಲಿ, ಕೆಟ್ಟ ಕನಸು ಬಿದ್ದಾಗ ಏನಾಗುತ್ತೆ? ನಿದ್ದೆ ಬರಲ್ಲ. ನಿದ್ದೆ ಬರೆದೋದಾಗ ಇಡೀ ದಿನ ಆರೋಗ್ಯ ಹಾಳು, ನೆಕ್ಸ್ಟ್ ಡೇ ಮಾರ್ನಿಂಗ್ ದಿನ ಹಾಳು, ಆಫೀಸಲ್ಲಿ ಗಲಾಟೆ, ಬಿಸ್ನೆಸ್ಸು, ವ್ಯಾಪಾರ, ಅಂಗಡಿ, ಫ್ಯಾಕ್ಟ್ರಿ ಎಲ್ಲೇ ಅಲ್ಲೂ ಗಲಾಟೆ, ಮನೆಯಲ್ಲಿ ಗಲಾಟೆ, ಸ್ನೇಹಿತರ ಜೊತೆ ಜಗಳಾಟೆ, ಮನೆಯವ್ರ ಜೊತೆ ಜಗಳ. ನಿದ್ರೆ ಒಂದು ಇಲ್ದೋದ ಕಾರಣ. ನಿದ್ರೆ ಏನಕ್ಕಿಲ್ಲ? ನಿದ್ರೆ ಬರಲಿಲ್ಲ ಸರ್, ಮೊಬೈಲ್ ನೋಡ್ಕೊಂಡು ಹಿಂಗೆ ಗೊತ್ತಿದೆ. ಆಮೇಲೆ ಕೆಟ್ಟ ಕನಸು ಬಂತು. ನಿದ್ರೆ ಅಂದರೆ ಕೆಟ್ಟ ಕನಸು, ಭಯಂಕರ ಕನಸು ಅಂತ. ಇದಕ್ಕೆ ಏನು ಪರಿಹಾರ? ಇದು ಬರೀ ಪರಿಹಾರ ಅಷ್ಟೇ ಅಲ್ಲ. ಏನಿದು ನೆಗೆಟಿವ್ ಇದೆಯಲ್ಲ, ದುಸ್ವಪ್ನಗಳು, ಕೆಟ್ಟ ಕನಸುಗಳು, ಇದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತಲೂ ಹೇಳ್ತೀನಿ ನಾನು ಈ ವಿಡಿಯೋದಲ್ಲಿ ನಿಮಗೆ. ಹೆಂಗೆ ಇದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕು ಅಂತ. ಅದೇ ಸ್ವಪ್ನೇಶ್ವರಿ ಮಂತ್ರ ಪ್ರಯೋಗ ಅಂತ. ಈ ಸ್ವಪ್ನೇಶ್ವರಿ ಮಂತ್ರಾರಾಧನೆಯನ್ನು ಯಾವ ಮಕರ ರಾಶಿಯವರು ಮಾಡ್ತೀರೋ ನಿಮ್ಮೆಲ್ಲರ ಈ ದುಸ್ವಪ್ನಗಳು, ಕೆಟ್ಟ ಕನಸು ಇತ್ಯಾದಿಗಳಿಂದ ಆಗುವ ಸಮಸ್ಯೆಗಳೆಲ್ಲ ಪರಿಹಾರ ಆಗಿಬಿಡುತ್ತೆ. ಮೊಟ್ಟ ಮೊದಲನೇದಾಗಿ ಅಶಾಂತಿ ನಿವಾರಣೆ ಆಗುತ್ತೆ, ಶಾಂತಿ ಸಿಗುತ್ತೆ ನಿಮಗೆ. ಅಷ್ಟೇ ಅಲ್ಲ, ಕೆಟ್ಟ ಕನಸುಗಳೆಲ್ಲ ಕಡಿಮೆ. ಯಾವುದೇ ಕೆಟ್ಟ ಕನಸೇ ಬೀಳಲ್ಲ ನಿಮಗೆ, ಕೆಟ್ಟ ಕನಸುಗಳು ಬೀಳಲ್ಲ. ಮನಸ್ಸಿಗೆ ಶಾಂತಿ, ನೆಮ್ಮದಿ ಖಂಡಿತವಾಗಿ ಸಿಗುತ್ತೆ. ಈ ಯಾವಾಗ ಮನಸ್ಸಿನ ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ, ಒಳ್ಳೆ ನಿದ್ರೆ ಬರುತ್ತೆ, ಆವಾಗ ಏನಾಗುತ್ತೆ? ನೆಕ್ಸ್ಟ್ ಡೇ ಮಾರ್ನಿಂಗ್ ನಿಮಗೆ ಕೆಲಸದಲ್ಲಿ ಒತ್ತಡ ಇರಲ್ಲ, ಆರಾಮಾಗಿ ಕೆಲಸ ಮಾಡ್ತೀರಾ, ಯಾವುದೇ ಒತ್ತಡ ಇಲ್ಲದೆ ಕೆಲಸ ಮಾಡ್ತೀರಾ. ಅನಾವಶ್ಯಕವಾಗಿ ಏನೋ ಬೇಡದಿರೋ ವಿಚಾರಗಳು ಚಿಂತನೆ ಮಾಡಲ್ಲ ನೀವು. ಮನಸ್ಸು ಹಗುರ ಆಗುತ್ತೆ ನಿಮ್ಮದು. ಇದೆಲ್ಲ ಪ್ರಾಕ್ಟಿಕಲ್ ವಿಚಾರಗಳು. ಪೇಷನ್ಸ್ ಜಾಸ್ತಿ ಆಗುತ್ತೆ, ಸಮಾಧಾನವಾಗಿ ಮಾತಾಡ್ತೀರಾ, ಕಷ್ಟಗಳನ್ನು ಎದುರಿಸುವಂಥ ಶಕ್ತಿ ಬರ್ತದೆ. ನಿರ್ಧಾರಗಳಲ್ಲಿ ಸ್ಥಿರತೆ ಬರ್ತದೆ, ಒಳ್ಳೆ ನಿದ್ರೆ ಸಿಗುತ್ತೆ, ಯಾವುದೇ ಕೆಟ್ಟ ಕನಸುಗಳಿಲ್ಲ, ಅಂದರೆ ಎಲ್ಲ ರೀತಿಯಲ್ಲಿ ಸರಿ ಹೋಗ್ತಾ ಇರುತ್ತೆ. ಆದರೆ ಈ ಕೆಟ್ಟ ಕನಸುಗಳು ಬೀಳೋದನ್ನು ಅಥವಾ ಭಯ ಆಗೋದನ್ನು ನಿವಾರಣೆ ಮಾಡಿಕೊಂಡ್ರೆ ಸಾಕಾ? ಅದನ್ನು ಇನ್ನೂ ಪಾಸಿಟಿವ್ ಕಡೆ ತಿರ್ಸ್ಕೊಳ್ಳೋದು ಹೇಗೆ? ಅಂದರೆ ನಿಮ್ಮ ಕನಸೇ ನಿಮ್ಮ ಶಕ್ತಿಯಾಗಿ ಪರಿವರ್ತನೆ ಆಗೋದು ಹೇಗೆ? ಅಲ್ಲೇ ಕೆಲಸ ಮಾಡ್ತಕ್ಕಂಥದ್ದು ಸ್ವಪ್ನೇಶ್ವರಿ ಮಂತ್ರ ಪ್ರಯೋಗ. ಯಾರು ಯಾವ ಮಕರ ರಾಶಿಯವರು ಸ್ವಪ್ನೇಶ್ವರಿ ಮಂತ್ರ ಪ್ರಯೋಗ ಅಂದರೆ ದೇವತಾರಾಧನೆ ಮಾಡ್ತಾರೋ ಅವರಿಗೆ ಬರೇ ಕೆಟ್ಟ ಕನಸು ಬೀಳೋದಿಲ್ಲ, ಅಥವಾ ಭಯ ಆಗೋದಿಲ್ಲ, ಅಥವಾ ಮಿಕ್ಕಿದೆಲ್ಲ ಸರಿ ಏನೇನು ಒಳ್ಳೆಯದಾಗುತ್ತದೆ ಹೇಳಿದಷ್ಟೇ ಅಲ್ಲ, ಅವ್ರಿಗೆ ಇನ್ನೊಂದು ಅದ್ಭುತವಾದ ಶಕ್ತಿ ಬರ್ತದೆ. ಆ ಅದ್ಭುತವಾಗಿ ಜಾಗೃತವಾಗುವ ಶಕ್ತಿಯೇ ಇಂಟ್ಯೂಷನ್ ಪವರ್. ಅಂದರೆ ಮುಂದೇನಾಗಲಿದೆ ಅನ್ನೋದರ ಸೂಚನೆಗಳು ಸಿಗಲಿಕ್ಕೆ ಶುರುವಾಗುತ್ತೆ. ಬಹಳಷ್ಟು ಹೇಳ್ತಾರಲ್ಲ, ಒಳಗಡೆ ಏನೋ ನಂಗೆ ಹಂಗೆ ಅನ್ನಿಸ್ತು, ಅದೇನು ಹೇಳ್ದೆ ಅಂತ. ಕೆಲವರು ನೀವು ಹೇಳ್ತಾರೆ, ಅವರು ಅಂದ್ಕೊಂಡಂಗೆ ಅವ್ರು ಹೇಳ್ದಂಗೆ ಆಗೋಗುತ್ತೆ ಅಂತ. ನಿಮಗೂ ಆ ಶಕ್ತಿ ಬೇಡವಾ? ಮುಂದೆ ಏನೋ ಕೆಡಕಾಗೋದಿದ್ರೆ ನಿಮಗೆ ಮುಂಚೆನೇ ಅದು ಗೊತ್ತಾಗೋದ್ರೆ ಕನಸಿನ ಮೂಲಕ ನಿಮಗೆ ಎಷ್ಟು ಅನುಕೂಲ ಆಗುತ್ತೆ ನೀವೇ ಯೋಚನೆ ಮಾಡಿ. ಏಕೆಂದರೆ ಒಂದು ಗೊಂದಲದಲ್ಲಿದ್ದೀರಾ, ನಿಮಗೆ ನಾಳೆ ಬೆಳಗ್ಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಕನಸಿನ ಮೂಲಕ ನಿಮಗೊಂದಿಷ್ಟು ಸೂಚನೆಗಳು ಸಿಕ್ಕಿದ್ರೆ, ನಾಳೆ ಆಫೀಸಲ್ಲಿ ಹಿಂಗಾಗ್ಬೋದು, ನಾಳೆ ಅಂಗಡಿಯಲ್ಲಿ ವ್ಯವಹಾರಲ್ಲಿ ಹಿಂಗಾಗ್ಬೋದು, ನಾಳೆ ಬಿಸ್ನೆಸ್ಸಲ್ಲಿ ಹಿಂಗಾಗ್ಬೋದು, ನಾಳೆ ಮನೇಲಿ ಹಿಂಗಾಗ್ಬೋದು. ಒಂದು ಅಸ್ಪಷ್ಟವಾಗಾದ್ರೂ ಒಂದು ಲಕ್ಷಣಗಳು ಗೋಚಾರವಾದರೆ, ಓಹೋ ನನಗೆ ಕನಸಲ್ಲಿ ಬಂದಿತ್ತು, ಕರೆಕ್ಟ್ ಇದೆಲ್ಲ ನಂಗೆ ಕನಸಲ್ಲಿ ಬಂದಿತ್ತು ಅಂತ. ಅದನ್ನು ಇಂಟ್ಯೂಷನ್ ಪವರ್ ಕೆಲವರಿಗೆ ನಾರ್ಮಲಾಗಿ ದೈವದತ್ತವಾಗಿ ಇದ್ದುಬಿಡುತ್ತೆ. ಕೆಲವರಿಗೆ ಅವರ ತಂದೆ, ತಾತ, ಮುತ್ತಾತ ಮಾಡಿದ ಪುಣ್ಯ ಫಲವಾಗಿ ಸಿಕ್ಬಿಡುತ್ತೆ. ಕೆಲವರು ಅವರೇ ಮಾಡಿಕೊಳ್ಳುವ ದೇವತಾರಾಧನೆ ಸಿಗುತ್ತೆ. ಕೆಲವರಿಗೆ ಜಾತಕದಲ್ಲಿರುತ್ತೆ, ಕೆಲವರಿಗೆ ಪೂರ್ವ ಜನ್ಮದಿಂದ ಬಂದಿರುತ್ತೆ ಆ ಶಕ್ತಿ.
ಹಾಗಂತ ಅದು ಲಿಮಿಟೆಡ್ ಅಲ್ಲ, ಪ್ರತಿಯೊಬ್ಬರಿಗೂ ಆ ಶಕ್ತಿ ಸಿಗಬಹುದು. ಆ ಶಕ್ತಿಗೆ ಸ್ವಪ್ನೇಶ್ವರಿ ಮಂತ್ರ ಪ್ರಯೋಗ. ಯಾವ ಮಕರ ರಾಶಿಯವರು ಈ ಸ್ವಪ್ನೇಶ್ವರಿ ಮಂತ್ರಾರಾಧನೆ ಮಾಡ್ತಾರೆ ಅವರಿಗೆ ಇಂಟ್ಯೂಷನ್ ಪವರ್ ಜಾಸ್ತಿ ಆಗಿಬಿಡುತ್ತೆ. ಎಲ್ಲಿವರೆಗೆ ಅಂತಂದರೆ ನಾಳೆ ಏನೇನಾಗುತ್ತೆ ಗೊತ್ತಾಗೋದಷ್ಟೇ ಅಲ್ಲ, ಈ ಮಾಟ ಮಂತ್ರ ಮಾಡ್ತಿರ್ತಾರೆ, ಯಾರು ಮಾಟ ಮಂತ್ರ ಮಾಡಿಸ್ಬಿಟ್ಟಿರ್ತಾರೆ, ಗೊತ್ತಾಗ್ಬಿಡತ್ತೆ, ಕನಸು ಬಿಡುತ್ತೆ ಯಾರು ಮಾಡಿದ್ರು. ನಂಗೆ ಸುಮಾರು ಜನ ಹೇಳಿದವರು ಇದ್ದಾರೆ, ಸ್ವಾಮಿಗಳೇ ನನಗೆ ಕನಸಲ್ಲಿ ಇಂಥವ್ರು ಕಂಡ್ರು, ನಮ್ಮ ಮೇಲೆ ಏನೋ ಮಾಡ್ತಾಯಿದ್ರು, ಇಂಥ ಜಾಗದಲ್ಲಿ ಕೂತಿದ್ರು, ಹಿಂಗೆ ಯಾರ ಜೊತೆಗೋ ಸೇರ್ಕೊಂಡು ಏನೋ ಮಾಡ್ತಾಯಿದ್ರು, ಗೊತ್ತಾಗ್ಬಿಡುತ್ತೆ. ಹೆಂಗೆ ಗೊತ್ತಾಯಿತು ನಿಮಗೆ? ಈ ಪವರ್, ಸ್ವಪ್ನೇಶ್ವರಿ ಮಂತ್ರದ ಪವರಿಂದ ಗೊತ್ತಾಗತ್ತೆ. ಅಂದರೆ ನೀವು ಮಕರ ರಾಶಿಯವರಾಗಿದ್ದು ನೀವು ಸ್ವಪ್ನೇಶ್ವರಿ ಆರಾಧನೆ ಮಾಡಿದ್ರೆ ಯಾರೇ ನಿಮಗೆ ಕೆಡುಕು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಅದು ನಿಮಗೆ ಗೊತ್ತಾಗ್ಬಿಡುತ್ತೆ. ಓಹೋ ಇವರೇ ನಮ್ಮ ಶತ್ರು ಅಂತ. ಊರ ಮೇಲಿರೋ ಮುಳ್ಳೆಲ್ಲ ತೆಗಿಯೋಕ್ಕಾಗಲ್ಲ, ನಮ್ಮ ಕೈಲಿ ಚಪ್ಪಲಿ ಹಾಕೋಬೇಕು. ನಮ್ಮ ಶತ್ರುಗಳೆಲ್ಲ ಅಂತ ನಾವು ತಲೆಗಟ್ಟಿದೆ ಅಂತ ಹೋಗಿ ಬಂಡೆ ಹೊಡ್ಕೊಳ್ಳೋಕ್ಕಾಗಲ್ಲ, ಅವ್ರನ್ನ ಬಿಟ್ಬಿಡ್ಬೇಕು. ನಮ್ಮ ಕೈಲಿ ನಾವು ಚಪ್ಪಲಿ ಹಾಕೊಂಡ್ಬಿಡ್ಬೇಕು, ನಮಗೆ ಮುಳ್ಳು ಚುಚ್ಚಿದಾಗ ನಾವು ನೋಡ್ಕೊಂಡ್ಬಿಡ್ಬೇಕು. ಸೊ ಇಂಥವ್ರ ಶತ್ರು ಅಂದಾಗ ಅವರಿಂದ ದೂರ ಇರಬೇಕು, ಅವರ ಒಂದು ಸಹವಾಸ ಬೇಡ, ಅವ್ರ ಜೊತೆಗೆ ಯಾವುದೇ ವ್ಯವಹಾರಗಳೇ ಬೇಡ. ಹಾಗೆ ನಮ್ಮ ರಕ್ಷಣೆಯಿಂದ ನಾವು ಇಟ್ಕೊಂಡಾಗ ಬುದ್ಧಿವಂತಿಕೆಯಿಂದ ಜೀವನ ನಡೆಸ್ಕೊಂಡು ಹೋಗಬೇಕು. ಬುದ್ಧಿವಂತಿಕೆ ಮುಖ್ಯ. ಯಾರನ್ನೂ ಹಾಳು ಮಾಡ್ಕೊಳ್ಬಾರ್ದು, ಯಾರ ಹತ್ರ ಶತ್ರುತ್ವವನ್ನು ಜಾಸ್ತಿ ಮಾಡ್ಕೊಳ್ಬಾರ್ದು, ಶತ್ರುವನ್ನು ಮಾಡ್ಕೋಬಾರ್ದು, ಯಾರನ್ನೂ ಸಹ ಹೊಸ ಶತ್ರುವನ್ನು ಹುಟ್ಟಾಕೋಬಾರ್ದು. ಹಳೆ ಶತ್ರುಗೂ ಶತ್ರುತ್ವ ಜಾಸ್ತಿ ಬೇಡ, ಏನೋ ಒಂದು ವರ್ಷಕ್ಕೆ ಹೋಗಬಾರ್ದು. ಬುದ್ಧಿವಂತಿಕೆಯಿಂದ ಜೀವನ ಮಾಡಬೇಕು. ಮಕರ ರಾಶಿಯವರೆಲ್ಲ ಆ ಬುದ್ಧಿವಂತಿಕೆ ತುಂಬ ಚೆನ್ನಾಗಿದೆ. ಮಕರ ರಾಶಿಯವರಿಗೆ ಆ ಬುದ್ಧಿವಂತಿಕೆ ಜೊತೆಗೆ ಸ್ವಪ್ನೇಶ್ವರಿ ದೇವಿಯ ಒಂದು ಅನುಗ್ರಹ ಆಶೀರ್ವಾದ ಶಕ್ತಿಯು ಸಿಕ್ಕಿಬಿಡ್ತು ಅಂತಂದರೆ ನಿಮ್ಮನ್ನು ಹಿಡಿಯೋಕ್ಕೆ ಆಗಲ್ಲ. ಅಂದರೆ ಯಾಕೆಂದರೆ ಗೊತ್ತಾಗ್ಬಿಡುತ್ತೆ ನಿಮಗೆಲ್ಲ, ನಿಮ್ಮನ್ನು ಯಾರೂ ಮೋಸ ಮಾಡಲಿಕ್ಕಾಗಲ್ಲ, ಯಾರು ನಿಮ್ಮ ಶತ್ರುಗಳು ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ, ಯಾರು ನಿಮಗೆ ಮೋಸ ಮಾಡೋರು ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಆದ್ದರಿಂದ ಸ್ವಪ್ನೇಶ್ವರಿ ಆರಾಧನೆಯನ್ನು ಬಹಳ ವಿಶೇಷವಾಗಿ ಮಾಡ್ತಕ್ಕಂಥದ್ದು. ಸ್ಪಷ್ಟವಾದ ಮಾರ್ಗದರ್ಶನ, ಯಾವುದು ತಪ್ಪು ಯಾವುದು ಸರಿ, ಏನು ಮಾಡಬೇಕು ಏನು ಮಾಡಬಾರ್ದು ಎಲ್ಲ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ದೇವಿಯ ಕೃಪೆ ಅನುಗ್ರಹ ತುಂಬ ಚೆನ್ನಾಗಿರುತ್ತೆ. ಹಾಗಾದರೆ ಇಂತಹ ಒಂದು ಆರಾಧನೆಯನ್ನು ಮಕರ ರಾಶಿಯವರು ಯಾವ ಥರ ಮಾಡಬೇಕು ಅನ್ನುವಂಥದ್ದನ್ನು ಈಗ ಹೇಳ್ತೇನೆ. ಸಿಂಪಲ್ ಹಾಗೂ ವಿಶೇಷ ಪರಿಹಾರಗಳನ್ನು ತಿಳಿಸ್ತೇನೆ. ಕೆಟ್ಟ ಕನಸುಗಳು ಬೀಳಬಾರದು ಅಥವಾ ತಕ್ಷಣಕ್ಕೆ ಪರಿಹಾರ ಸಿಗಬೇಕು ಅಂದರೆ ಸಿಂಪಲ್ ಪರಿಹಾರ ನಾನು ಹೇಳ್ತಕ್ಕಂಥದ್ದು ಒಂದಿದೆ, ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ, ಅದು ಕೆಲಸ ಮಾಡುತ್ತದು. ನಿಮಗೆ ರಾತ್ರಿ ಮಲ್ಕೊಂಡಾಗ ಕೆಟ್ಟ ಕನಸು ಬಿತ್ತು, ರಪ್ ಅಂತ ಎಚ್ಚರ ಆಯಿತು ಅಂತ ಅಂದ್ಕೊಳ್ಳಿ. ಬಹಳ ಸಿಂಪಲ್ಲಾಗಿ ನೀವು ಮಾಡಬೇಕಾಗಿರೋದು, ನೀವು ಯಾವ ಕಡೆ ಕಾಲು ಹಾಕ್ಕೊಂಡು ಮಲ್ಕೊಂಡಿದ್ರಲ್ಲ ಆ ಕಡೆ ತಲೆ ಹಾಕ್ಕೊಂಡು ಮಲ್ಕೊಳ್ಳಿ, ಯಾವ ಕಡೆ ತಲೆ ಹಾಕ್ಕೊಂಡು ಮಲ್ಕೊಂಡಿದ್ರಲ್ಲ ಆ ಕಡೆ ಕಾಲು ಹಾಕ್ಕೊಂಡು ಮಲ್ಕೊಳ್ಳಿ. ಉಲ್ಟಾ ನೀವು ಏನು ಮಲ್ಕೊಂಡಿದ್ರೋ, ಈಗ ಪೂರ್ವಕ್ಕೆ ತಲೆ ಹಾಕಿ ಪಶ್ಚಿಮಕ್ಕೆ ಕಾಲು ಹಾಕೊಂಡು ಮಲ್ಕೊಂಡಿದ್ರಿ, ರಪ್ ಅಂತ ಎಚ್ಚರಾದಿ ಭಯಕ್ಕೆ ಆಗ್ತಾಯಿದೆಯಾ, ಪಶ್ಚಿಮಕ್ಕೆ ತಲೆ ಹಾಕ್ಕೊಂಡು ಪೂರ್ವಕ್ಕೆ ಕಾಲು ಹಾಕೊಂಡು ಮಲ್ಕೊಂಬಿಟ್ರೆ ಆಗೋಯ್ತು. ಜಸ್ಟ್ ಸಿಂಪಲ್ ವರ್ಷ ಮಲ್ಕೊಂಬಿಟ್ರೆ ಆಗೋಯ್ತು. ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನೀವು ಟ್ರೈ ಮಾಡಿ ನೋಡಿ. ಯಾವಾಗ ಕೆಟ್ಟ ಕನಸು ಬಿದ್ದು ಬೆಚ್ಚ ಬಿದ್ದಿದಾಗಾದರೂ ಇದೊಂದು ಸಿಂಪಲ್ಲಾಗಿ ಟ್ರೈ ಮಾಡಿ. ಮೊದಲನೇದು. ಎರಡನೇ ಸಿಂಪಲ್ ಪರಿಹಾರ, ಯಾವಾಗಲೂ ಸಹ ಮನೆ ಒಳಗಡೆ, ನೀವೇನು ಬೆಳಗ್ಗೆ ಕೆಲಸಕ್ಕೋ ಬಿಸ್ನೆಸ್ಗೋ ಏನಕ್ಕೆ ಒಳಗೆ ಹೋಗ್ತೀರಾ, ಸಂಜೆ ರಾತ್ರಿ ಮನೆ ಒಳಗೆ ಬರ್ತೀರಾ. ಸಂಜೆ ರಾತ್ರಿ ಮನೆ ಒಳಗೆ ಬಂದಾಗ ಸೀದಾ ಮನೆ ಒಳಗೆ ಬಂದ್ಬಿಡಬಾರ್ದು, ಕೈಕಾಲು ತೊಳ್ಕೊಂಡು ಮನೆ ಒಳಗೆ ಬರಬೇಕು. ಯಾರಿಗೆ ಮನೆ ಒಳಗಡೆ ಕೈಕಾಲು ತೊಳ್ಕೊಂಡು ಮನೆ ಒಳಗಡೆ ಬರುವ ಅವಕಾಶ ಇಲ್ಲ ಅಂಥವ್ರು ಸೀದಾ ಮನೆ ಒಳಗಡೆ ಬಂದ್ಮೇಲೆ ಸೀದಾ ಫಸ್ಟ್ ಬಾತ್ರೂಮ್ಗೆ ಹೋಗ್ಬಿಟ್ಟು ಕೈಕಾಲು ತೊಳ್ಕೊಂಡು ಅಲ್ಲಿ ಒಂದು ನಾಟಿ ಹಸುವಿನ ಗಂಜಲ ಇಟ್ಕೋಬೇಕು ಒಂದು ಸ್ವಲ್ಪ, ಆಯಿತಾ. ಅದೀಗ ನಿಮಗೆ ಯಾವತ್ತಿಗೂ ಹಾಳಾಗದೇ ಇರತಕ್ಕಂಥ ನಾಟಿ ಹಸುವಿನ ಗಂಜಲ ಸಿಗುತ್ತೆ, ಅರ್ಕ ಅಂತ ಹೇಳ್ತಾರೆ, ಗೋಮೂತ್ರ ಅರ್ಕ ಅಂತ. ಅದನ್ನು ಒಂದು ಬಕೆಟ್ ನೀರಿಗೆ ಒಂದೊಂದು ಸ್ಪೂನ್ ಅಷ್ಟು ಹಾಕ್ಕೊಂಡು ಆ ಬಕೆಟ್ ನೀರಿನಲ್ಲೇ ಕೈಕಾಲು ಮುಖ ತೊಳ್ಕೊಂಡು ತಲೆಗೊಂದು ಸ್ವಲ್ಪ ಸಿಂಪಡಿಸ್ಕೊಳ್ತಕ್ಕಂಥದ್ದು ಅತ್ಯುತ್ತಮ. ಅದರ ನಂತರನೇ ಮುಂದೆ ಏನಿದ್ರು ಸಹ ಮಾಡ್ತಕ್ಕಂಥದ್ದು. ಹಾಗೂ ಮೂರನೇದಾಗಿ ಈ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಕ್ಕಂಥವ್ರು ಬಹಳ ಮುಖ್ಯವಾಗಿ ಆರಾಧನೆ ಮಾಡ್ಕೊಳ್ತಕ್ಕಂಥ ಸ್ವಪ್ನೇಶ್ವರಿ ಮಂತ್ರವನ್ನು ನಾನು ಇವಾಗ ಹೇಳ್ತೇನೆ ನಿಮಗೆ, ಈ ವಿಡಿಯೋ ಎಂಡಲ್ಲಿ ಹೇಳ್ತೇನೆ. ಈ ಮಂತ್ರವನ್ನು ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಕೈಕಾಲು ಮುಖ ತೊಳ್ಕೊಂಡು ಬಂದು ನೀವು ಹಾಸಿಗೆಯಲ್ಲಿ ಕೂತ್ಕೊಂಡರು ಒಂದು ಕೂತ್ಕೊಂಡು ಶ್ರದ್ಧೆಯಿಂದ ಕೇಳಬೇಕು ಅದನ್ನು. ಆ ಮಂತ್ರವನ್ನು ಮಿನಿಮಮ್ ಒಂದು 54 ಬಾರಿಯೋ 28 ಬಾರಿಯೋ 108 ಬಾರಿಗೆ ಆದರೆ ಸಾಧ್ಯ ಆದರೆ ಅದನ್ನು ಕೇಳಿಸ್ಕೊಳ್ತಕ್ಕಂಥ ರಿಪೀಟೆಡ್ ಆಗಿ ಕೇಳಿಸ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದು ನಿಮ್ಮಲ್ಲಿ ಲುಪ್ತವಾಗಿ ಅಂದರೆ ನಿಮ್ಮಲ್ಲಿ ಸೇರ್ಕೊಳ್ತದೆ. ಅದ್ಭುತವಾಗಿ ಅಮ್ಮನವರ ಶಕ್ತಿ ನಿಮ್ಮ ಸುತ್ತಲೂ ಒಂದು ಆರಾ ತುಂಬ ಚೆನ್ನಾಗಿ ಜನರೇಟ್ ಮಾಡ್ತದೆ. ಇದಕ್ಕೂ ಪವರ್ಫುಲ್ ಆಗಿರ್ತಕ್ಕಂಥ ಸ್ವಪ್ನೇಶ್ವರಿ ಆರಾಧನೆ ಬೇಕು ಅಂತಂದರೆ ನಾವೇ ಮಾಡ್ತಾ ಇರ್ತಕ್ಕಂಥ ಸ್ವಪ್ನೇಶ್ವರಿ ಹೋಮ. ಏಪ್ರಿಲ್ 17ನೇ ತಾರೀಕು ಅಮಾವಾಸ್ಯೆ ಶುಕ್ರವಾರದ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ಈ ಮಹಾ ಸ್ವಪ್ನೇಶ್ವರಿ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಸ್ವಪ್ನೇಶ್ವರಿ ಮಂತ್ರ ನನಗೆ ಮುಂದೆ ಹೇಳಲಿದ್ದೇನೆ. ಇದೇ ಮಂತ್ರದಿಂದ ಹೋಮವನ್ನು ಮಾಡ್ತೇವೆ, ಅದು ವಿಶೇಷವಾಗಿರ್ತಕ್ಕಂಥ ದ್ರವ್ಯಗಳಿಂದ. ಅಮಾವಾಸ್ಯೆ ಪರ್ವದಿನ ಶುಕ್ರವಾರ, ಅಮ್ಮನವರ ವಾರ, ಅಮಾವಾಸ್ಯೆ ಪವರ್ಫುಲ್ಲಾಗಿ ಎರಡರ ಕಾಂಬಿನೇಷನ್ ತುಂಬ ಅದ್ಭುತವಾಗಿದೆ. ಶುಕ್ರವಾರ ಅಮಾವಾಸ್ಯೆ ಬಂದಿರತಕ್ಕಂಥದ್ದು ಹಾಗೂ
ವಿಶೇಷವಾಗಿ ದೇವಿಯ ಆರಾಧನೆ, ಅದು ಸ್ವಪ್ನೇಶ್ವರಿ ಆರಾಧನೆ ಮಾಡಿ ವಿಶೇಷವಾಗಿರತಕ್ಕಂತಹ ಒಂದು ಕೃಷ್ಣ ಕೀಲಕ ರತ್ನವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ. ಈ ಕೃಷ್ಣ ಕೀಲಕ ರತ್ನ ಇದೆಯಲ್ಲ, ಭಾಳ ಪವರ್ಫುಲ್ ಆಗಿರತಕ್ಕಂಥ ರತ್ನ ಇದು. ಇದು ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆಗಿಬಿಟ್ರೆ, ಒನ್ಸ್ ನಿಮಗೆ ಯಾವುದೇ ರೀತಿಯಲ್ಲಿ ಒಮ್ಮೆ ನಿಮ್ಮ ಶರೀರಕ್ಕೆ ಇದು ಅನುಗುಣವಾಗಿ ಇದಾಗ್ಬಿಟ್ರೆ ಮತ್ತೆ ಪುನಃ ಅದು ಯಾವುದೇ ನೆಗೆಟಿವ್ ಎನರ್ಜಿ ನಿಮ್ಮ ಇದಕ್ಕೆ ಬರ್ದಿರಂಗೆ ನೋಡ್ಕೊಳ್ಳುತ್ತೆ, ಅಷ್ಟು ಶಕ್ತಿಯುತವಾಗಿರತಕ್ಕಂಥದ್ದು. ಈ ಒಂದು ಕೃಷ್ಣ ಕೀಲಕ ರತ್ನವನ್ನು ಅಮಾವಾಸ್ಯೆ ಶುಕ್ರವಾರದ ದಿವಸ ಸ್ವಪ್ನೇಶ್ವರಿ ಹೋಮ, ಮಹಾ ಸ್ವಪ್ನೇಶ್ವರಿ ಹೋಮದಲ್ಲಿ ಎನರ್ಜೈಸ್ ಮಾಡಿದಾಗ, ಇನ್ನು ಹಲವಾರು ಬೇರೆ ಬೇರೆ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಸ್ವಯಂವರ ಪಾರ್ವತಿ ಇರಬಹುದು, ಏನು ಕಾಳಿಕಾ ದುರ್ಗಾ ಪರಮೇಶ್ವರಿದೊಂದು ವಿಶೇಷವಾದ ಹೋಮ ಮಾಡ್ತಾ ಇದ್ದೇವೆ, ಇನ್ನೂ ಹಲವಾರು ಹೋಮಗಳಿದೆ, ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ ಎಲ್ಲ ಇದೆ. ಬಟ್ ವಿಶೇಷವಾಗಿ ನಾನು ಹೇಳುವಂಥದ್ದು ಸ್ವಪ್ನೇಶ್ವರಿ ಹೋಮದಲ್ಲಿ ಶುಕ್ರವಾರ ಅಮಾವಾಸ್ಯೆ ದಿವಸ ನಿಮ್ಮ ಹೆಸರಿನಲ್ಲಿ ಸಂಕಲ್ಪ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಕ್ಕಂಥದ್ದಾಗಿರ್ತದೆ. ಸೊ ಈ ಒಂದು ಕೃಷ್ಣ ಕೀಲಕ ರತ್ನವನ್ನು ನೀವು ನಿಮ್ಮ ತಲೆ ದಿಂಬು ಕೆಳಗಡೆ ಹಿಂಗೆ ನಿಲ್ಸ್ಕೊಂಡಂತೂ ಇಡಕಾಲ ಚುಚ್ಕೊಂಡ್ಬಿಡ್ತದೆ, ಹಿಂಗೆ ಮಲಗಿಸ್ಕೊಂಡು ಇಡಬೇಕಷ್ಟೇ. ಸೊ ಇದು ನಿಮ್ಮ ತಲೆ ದಿಂಬು ಕೆಳಗಡೆ ಇದನ್ನು ಇಟ್ಕೊಂಡು ಮಲಗ್ಕೊಂಬಿಟ್ರೆ ಸಾಕು. ನಿಮ್ಮ ಇಡೀ ಬಾಡಿ ಆರಾ ಕ್ಲೆನ್ಸಿಂಗ್ ಅಂತಾರೆ ಅದನ್ನ, ನಿಮ್ಮ ಸೂಕ್ಷ್ಮ ಶರೀರದ ಶುದ್ಧೀಕರಣ ಹಾಗೂ ಯಾವುದೇ ಕೆಟ್ಟ ಕನಸುಗಳು ನಿಮಗೆ ಬೀಳೋದು. ಯಾಕೆಂದರೆ ಸ್ವಪ್ನೇಶ್ವರಿ ಮಂತ್ರದಲ್ಲಿ ಅಭಿಮಂತ್ರಿತ ಕೃಷ್ಣ ಕೀಲಕ ರತ್ನ ಆಗಿರುತ್ತೆ. ಇದನ್ನು ನಿಮಗೆ ರಾತ್ರಿ ಕೆಟ್ಟ ಕನಸುಗಳು ಬಿದ್ದು ಬೆಚ್ಚಿ ಬೀಳತಕ್ಕಂಥದ್ದನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಇರಬಹುದು. ಅಷ್ಟೇ ಅಲ್ಲದೆ, ನಾನು ಆಗಲೇ ನಿಮಗೆ ಈಗ ವಿಡಿಯೋದಲ್ಲಿ ತಿಳಿಸಿದಂತೆ ಸ್ವಪ್ನೇಶ್ವರಿ ಅನುಗ್ರಹ ನಿಮ್ಮೊಟ್ಟಿಗೆ ಯಾವಾಗಲೂ ಇರುವಂತೆ ನೋಡಿಕೊಳ್ಳುವ ಅದ್ಭುತವಾದ ಶಕ್ತಿ ಇದು. ಒಂದು ರೂಲ್ ನೀವು ನೆನ್ಪಿಟ್ಕೊಳ್ಬೇಕು, ಒಬ್ಬರದು ಇನ್ನೊಬ್ಬರು ಎಕ್ಸ್ಚೇಂಜ್ ಮಾಡ್ಕೊಳ್ಬಾರ್ದು. ಒಂದು ರಾತ್ರಿ ನೀವು ಈಗ ಸಂಕಲ್ಪ ಸೇವೆ ಕೊಟ್ಟು ನಿಮ್ಮ ಹೆಸರಿಗೆ ಕೊಟ್ಟು ಇದನ್ನು ನಾನು ನಿಮಗೆ ಕಳಿಸ್ಕೊಡ್ತೇನೆ. ಯಾಕೆಂದರೆ ಲೈವಲ್ಲಿ ನಿಮ್ಮ ಹೆಸರು ನಾನೇ ಸಂಕಲ್ಪ ಮಾಡ್ತೇನೆ, ಎಲ್ಲ ಹೋಮ ಲೈವ್ ನೋಡ್ತಾರೆ, ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ಕೃಷ್ಣ ಕೀಲಕ ರತ್ನವನ್ನು ಕಳಿಸ್ಕೊಡ್ತೇನೆ ನಿಮಗೆ. ಇದನ್ನು ನಿಮಗೆ ಸಿಕ್ಕಿದ ನಂತರ ನೀವು ರಾತ್ರಿ ಮಲಗುವ ಮುನ್ನ ನಿಮ್ಮ ತಲೆದಿಂಬ ಕೆಳಗಡೆ ಇದನ್ನು ಇಟ್ಕೊಂಡು ನೀವು ಮಲ್ಕೊತೀರಾ ಅಂತ ಆದರೆ, ಒಂದು ರಾತ್ರಿ ನೀವು ಮಲಗಿದ್ರು ಸಾಕು. ನೆಕ್ಸ್ಟ್ ಡೇಯಿಂದ ನೀವು ಇದನ್ನು ಇನ್ನೊಬ್ರಿಗೆ ಕೊಡುವಂಗಿಲ್ಲ. ಇದನ್ನು ಇಟ್ಕೊಂಡು ನಾನು ಮಲಗಿದ್ದೆ, ನಂಗೆ ಒಳ್ಳೆ ನಿದ್ದೆ ಬಂತು, ಎಲ್ಲ ಚೆನ್ನಾಗಾಯಿತು, ಅಥವಾ ಕನಸಲೆಲ್ಲ ಚೆನ್ನಾಗಿದಾಯಿತು, ಹಂಗೆ ಹಿಂಗಾಯಿತು ಅಂತ ಹೇಳ್ಬಿಟ್ಟು ಹೆಂಡತಿ ಗಂಡಂಗೆ ಕೊಟ್ಟಲು, ಗಂಡ ಹೆಂಡತಿಗೆ ಕೊಟ್ಟ, ಇಬ್ಬರು ಸೇರಿ ಮಕ್ಕಳಿಗೆ ಕೊಟ್ಟರು, ಅಥವಾ ಅಕ್ಕಂಗೆ ಕೊಟ್ಟರು, ಅಣ್ಣಂಗೆ ಕೊಟ್ಟರು, ತಂಗಿಗೆ ಕೊಟ್ಟರು, ಅಕ್ಕಂಗೆ ಕೊಟ್ಟರು, ಇಲ್ಲ, ಒಬ್ಬರದು ಇನ್ನೊಬ್ರಿಗೆ ಕೊಡೋಂಗಿಲ್ಲ. ನಿಮ್ಮ ಆರಾ, ನಿಮ್ಮ ಸೂಕ್ಷ್ಮ ಶರೀರ, ಅದಕ್ಕೆ ಇದು ನಿಮಗೆ ಅಡ್ಜಸ್ಟ್ ಆಯಿತು ಅಂದ್ರೆ ನಿಮಗೆ ಒಂದು ಸಲ ನೀವು ನಿಮ್ಮ ತಲೆ ಕೆಳಗಡೆ ದಿಂಬಿಟ್ಕೊಂಡು ಮಲ್ಕೊಂಬಿಟ್ಟು ನೀವೇ ಮಾಡ್ಕೋಬೇಕು. ಸೊ ನೀವೇ ಇಟ್ಕೋಬೇಕು, ಅದನ್ನು ಇನ್ನೊಬ್ಬರಿಗೆ ಕೊಡುವಂತಿಲ್ಲ. ಆವಾಗ ದುಸ್ವಪ್ನಗಳು ಹೆಚ್ಚಾಗ್ಬಿಡುತ್ತೆ, ಬೇರೆ ರೀತಿ ಆಗುತ್ತೆ. ಸೊ ಅದರಿಂದ ನೀವು ಇದನ್ನು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ, ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಇಲ್ಲ ಹೆಸರು ವಿಳಾಸ ಅಷ್ಟೇ ಗೊತ್ತಿದ್ರು ಪರವಾಗಿಲ್ಲ, ವಾಟ್ಸಪ್ ಮಾಡ್ಕೊಳ್ಬಹುದು. ಶುಕ್ರವಾರ ಅಮಾವಾಸ್ಯೆ ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದು ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. ಇಡೀ ಹೋಮ, ಎಲ್ಲ ಹೋಮಗಳನ್ನು ಲೈವಲ್ಲಿ ನೋಡಬಹುದು. ಹಾಗೂ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದ ಹಾಗೂ ಈ ಕೃಷ್ಣ ಕೀಲಕ ರತ್ನ ನಿಮಗೆ ಕಳಿಸ್ಕೊಡ್ತೇನೆ. ನಿಮ್ಮ ಕೈಯಲ್ಲಿ ಸ್ಪೀಡ್ ಪೋಸ್ಟಲ್ಲಿ ನಾವು ಕಳಿಸುವಂಥದ್ದು ಸೋಮವಾರ ಕಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತೇವೆ. ಸೊ ಯಾಕೆಂದರೆ ಶುಕ್ರವಾರ ಆದಮೇಲೆ ಶನಿವಾರ ಭಾನುವಾರ ರಜೆ ಇರ್ತದೆ. ಸೊ ಸೋಮವಾರ ಕಳಿಸ್ಕೊಟ್ರೆ ನಮಗೆ ಅನುಕೂಲ ಅನ್ನೋ ರೀತಿಯಲ್ಲಿ, ಸಾಧ್ಯವಾದರೆ ಮುಂಚೆ, ಇಲ್ಲಾಂದರೆ ಸೋಮವಾರ ಅಂತೂ ಕಳಿಸ್ಕೊಟ್ಬಿಡ್ತೇವೆ. ಸೊ ಇದನ್ನು ನಿಮ್ಮ ಕೈ ಸೇರಿದ ನಂತರ ಇದು ನೀವು ನಿಮ್ಮ ತಲೆ ದಿಂಬು ಕೆಳಗಡೆ ಇಟ್ಕೊಂಡು ನಿದ್ರೆ ಮಾಡ್ತಕ್ಕಂಥದ್ದು ಪ್ರತಿ ದಿವಸ. ಇದನ್ನು ನೀವು ರೂಢಿ ಮಾಡಿಟ್ಕೊಂಬಿಡಿ ಇದನ್ನು ನೀವೇ. ಇಲ್ಲ ನಿಮ್ಗೆ ಇನ್ನೊಬ್ರಿಗೂ ಬೇಕು, ಮತ್ತೊಬ್ರಿಗೂ ಬೇಕು ಅಂದರೆ ಯಾರ್ಯಾರಿಗೆ ಬೇಕು ನಿಮ್ಮ ಹೆಸರು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಒಬ್ರದ್ದು ಇನ್ನೊಬ್ರಿಗೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಂಗಿಲ್ಲ, ಒಬ್ರಿಗೆ ಇನ್ನೊಬ್ರಿಗೆ ಕೊಡೋಂಗಿಲ್ಲ, ನಿಮ್ಮದು ನೀವೇ ಇಟ್ಕೊಳ್ಬೇಕು ಇದನ್ನು. ಇದು ನಿಮಗೆ ರಕ್ಷಾ ಕವಚವಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡಲಿದೆ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ, ಕಾಲ್ ಮಾಡಿ ವಾಟ್ಸಪ್ ಮಾಡಿಕೊಂಡು ವಿವರವನ್ನು ಪಡ್ಕೊಳ್ಳಿ, ಸಂಕಲ್ಪ ಸೇವೆಗೆ ಹೆಸರನ್ನು ಕೊಟ್ಕೊಳ್ಳಿ. ಅಷ್ಟೇ ಅಲ್ಲ, ಈಗ ನಾನೀಗ ಆ ಮಂತ್ರವನ್ನು ಹೇಳ್ತೇನೆ, ನೀವು ಪ್ರತಿದಿನ ಆ ಮಂತ್ರವನ್ನು ಕೇಳಿಸ್ಕೊಂಡ್ರೂ ಸಾಕು, ನಿಮಗೆ ಅದ್ಭುತವಾಗಿ ಸ್ವಪ್ನೇಶ್ವರಿ ಅನುಗ್ರಹ ನಿಮಗೆ ಖಂಡಿತವಾಗಿ ಸಿಗ್ತದೆ. ಬನ್ನಿ ಮಂತ್ರವನ್ನು ಶುರು ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ನೆನಪಿಟ್ಟುಕೊಂಡು ಪ್ರತಿಯೊಬ್ಬ ನಿಮ್ಮ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಲಿ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ವರಾಭಯೇ ಪದ್ಮಯುಗಂ ದಧಾನಾಂ ಕರೈಶ್ಚತುರ್ಭಿಃ ಕನಕಾಸನಸ್ಥಾಂ ಪೀತಾಂಬರಾಂ ಶಾರದ ಚಂದ್ರಕಾಂತಿಂ ಸ್ವಪ್ನೇಶ್ವರೀಂ ನೌಮಿ ವಿಭೂಷಣಾಢ್ಯಾಂ. ಓಂ ಶ್ರೀಂ ಸ್ವಪ್ನೇಶ್ವರೀ ಕಾರ್ಯಂ ಮೇ ವದ ಸ್ವಾಹಾ.
ॐ श्रीं स्वप्नेश्वरी कार्यं मे वद स्वाहा। ॐ श्रीं स्वप्नेश्वरी कार्यं मे वद स्वाहा।